ನಿಮಗೆ ಶಿವಮೊಗ್ಗದಿಂದ ಸಾಗರ ರೋಡ್ನಲ್ಲಿ ಒಂದು ಅಲ್ಲಿಂದ ಅಂದಾಜು ಒಂದು 60-65 ಕಿಲೋಮೀಟ್ರ್ ಆಗ್ಬೋದೇನಪ್ಪ. ಶಿವಮೊಗ್ಗದಿಂದ ನೀವು ಕನ್ಸಿಡರ್ ಮಾಡಿದ್ರೆ ಸಾಗರದಿಂದ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಇಲ್ಲಿಂದ ಈ ಪ್ಲೇಸಿಂದ ದೇವಸ್ಥಾನದಿಂದ ಸಾಗರ ಒಂದು 20 ಕಿಲೋಮೀಟ್ರ್ ಇದೆ. ಉಮಾಮಹೇಶ್ವರ ಟೆಂಪಲ್ ಅಂತ ಶಿವನ ದೇವಸ್ಥಾನ, ಒಂದು 100 ವರ್ಷಗಳ ಹಿಂದೆ, ಅಂದಾಜು ಅದಕ್ಕಿಂತ ಹೆಚ್ಚು ಅಂತಲೂ ಕರೀತಾರೆ, ಭೂಮಿಲಿ ಹುದುಗಿ ಹೋಗಿಬಿಟ್ಟಿತ್ತಂತೆ. ಅದಾದಮೇಲೆ ಅಷ್ಟಮಂಗಳ ಪ್ರಶ್ನೆ ಹಾಕಿದ ಮೇಲೆ ಇಲ್ಲಿ ಕೃಷಿ ಜಮೀನು ಭಾಳ ನಷ್ಟ ಆಗ್ತಾ ಇರೋದು, ಅವರು ಸಂಸಾರದಲ್ಲಿನ ಭಾಳ ಸಮಸ್ಯೆಗಳಾಗ್ತಾ ಇರೋದಕ್ಕೆ ಇಲ್ಲಿನ ಮಾಲೀಕರು ಅಷ್ಟಮಂಗಳ ಪ್ರಶ್ನೆ ಕೇಳಿದಾಗ ಇಲ್ಲೊಂದು ದೊಡ್ಡ ದೇವಸ್ಥಾನ, ಪುರಾತನ ದೇವಸ್ಥಾನ ಇದೆ, ಮೊದಲು ಅದನ್ನು ಪುನರುತ್ಥಾನ ಮಾಡಿ ಮತ್ತು ಅದನ್ನು ಪೂಜೆ ಮಾಡಿ ಹಾಗೆ ಹೀಗೆ ಅಂತ. ಇದು ಶೃಂಗೇರಿ ಶಾರದಾ ಪೀಠ ಇದೆಯಲ್ಲ, ಅವ್ರ ಟ್ರಸ್ಟ್ ಅಡಿಯಲ್ಲೇ ಇರೋದು ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಪ್ರಕೃತಿ ಮಡ್ಲಲ್ಲಿ ಸುತ್ತ ಕಾಡು. ಮತ್ತು ಇನ್ನು ಈ ಕಾಡಿನ ವಿಶೇಷ ಅಂದರೆ ಅವು ಕೂಡ ಪುರಾತನ ಮರಗಳೇ, ಭಾಳ ಹಿಂದಿನ ಇತಿಹಾಸ ಇರ್ತಕ್ಕಂಥ ಮರಗಳು. ಒಂದೊಂದು ಮರನೂ ಕೂಡ ಒಂದೊಂದು ಕಥೆ ಹೇಳುತ್ತಿಲ್ಲಿ. ತುಂಬ ಚೆನ್ನಾಗಿದೆ. ಕಂಚಿ ಕಾಳಮ್ಮ ಟೆಂಪಲ್ ಅಂತ. ಈ ದೇವಸ್ಥಾನದಿಂದ ಸ್ವಲ್ಪ ಕಾಡು ಒಳಗೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ, ಗೋಶಾಲೆ ಇದೆ. ಮೊದಲಿಗೆ ಪ್ರಸಾದ ಕೊಡ್ತಾಯಿದ್ರು, ಈಗ ಪ್ರಸಾದ ನಿಲ್ಲಿಸಿದಾರಂತೆ. ಇಲ್ಲಿ ಏನೇ ವಿಶೇಷ ಕಾರ್ಯಕ್ರಮಗಳಾದರೂ ನಿಮಗೆ ಅಪ್ಡೇಟ್ ಬರಲಿಕ್ಕೆ ಇಲ್ಲೊಂದು ನಂಬರ್ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಅಪ್ಡೇಟ್ ಮಾಡಿದ್ರೆ ಅಥವಾ ಈ ದೇವಸ್ಥಾನಕ್ಕೆ ಬರೋ ವಿಸಿಟ್ ಸಮಯ, ಕ್ಲೋಸಿಂಗ್ ಟೈಮು, ಶುರುವಾಗೋ ಟೈಮು ಎಲ್ಲದೂ ಕೂಡ ಗೊತ್ತಾಗುತ್ತೆ. ಪುಷ್ಕರಣಿ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲ ಅವಸಾನದ ಅಂಚಿನಲ್ಲಿ ಹೋಗಿದ್ದಂಥ ದೇವಸ್ಥಾನ, ಒಳಗೆ ಹುದುಗೋಗಿರ್ತಕ್ಕಂಥ ಎಲ್ಲ ಶಿಲೆಗಳನ್ನೆಲ್ಲ ಹೊರಗೆ ತೆಗೆದು ಮತ್ತೆ ಅದಕ್ಕೊಂದು ರೂಪ ಕೊಟ್ಟು ದೇವಸ್ಥಾನ ಮಾಡಿದ್ದಾರೆ. ನೀವು ಆ ದೇವಸ್ಥಾನದ ಕೆಳಗೆ ಹೋದರೆ ಆ ಗರ್ಭಗುಡಿ ಎದುರು ನಿಂತ್ಕೊಂಡ್ರೆ ಒಂದು ತಂಪಾದ ಫೀಲ್ ಆಗುತ್ತೆ. ಮಳೆಗಾಲ ಪ್ರಿಫರ್ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾರ್ನಿಂಗ್ ಮತ್ತು ಈವ್ನಿಂಗ್, ಆಫ್ಟರ್ನೂನ್ ಬರದೆ ನೀವು ಈ ಟೈಮ್ನ ಇನ್ನೂ ಸ್ವಲ್ಪ ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಸಾಗರ, ತೀರ್ಥಹಳ್ಳಿ ಹೆಚ್ಚಾಗಿ ಕಾಡು ತಂಪು ಗೊತ್ತೇ ಇದೆ, ಹಾಗಾಗಿ ನಿಮಗೆ ಟ್ರಾವೆಲಿಂಗು ಕೂಡ ಬೋರ್ ಅನಿಸಲ್ಲ. ನಿಮಗೆ ಆನ್ ರೋಡು ತುಂಬ ಚೆನ್ನಾಗಿದೆ. ಟೆಂಪಲ್ವರೆಗೂ ಕೂಡ ನಿಮಗೆ ಒಳಗೆ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೂ ರೋಡ್ ಚೆನ್ನಾಗಿದೆಯಾ ಅನ್ನೋ ಅನುಮಾನಗಳಿದ್ದರೆ ಆರಾಮ್ಸೆ ಬರ್ಬೋದು. ಆ ಥರ ಏನಿಲ್ಲ, ಆರಾಮ್ಸೆ ನಿಮ್ಮ ಕಾರ್ ಕಂಫರ್ಟಾಗಿ ಇಲ್ಲಿಗೆ ಬಂದು ನೇರವಾಗಿ ದೇವಸ್ಥಾನದ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದು ಬಿಟ್ಟರೆ ಇನ್ನು ಬೇರೆ ವಿಶೇಷತೆಗಳು ಏನೂ ಇಲ್ಲ ದೇವಸ್ಥಾನದಲ್ಲಿ. ಇದಿಷ್ಟು ವಿಶೇಷತೆಗಳು. ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಡಿವೋಷ್ನಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಂಗೆ ಬರ್ಬೋದು. ಆಮೇಲೆ ದೇವಸ್ಥಾನ ಇದು ಆರಂಭದಲ್ಲಿ ತುಂಬ ಚೆನ್ನಾಗಿ ಫೇಮಸ್ ಆಗಿದೆ. ನಿಮಗೆ ಡೊಳ್ಳು ಸಿನಿಮಾ, ಬಿಗ್ ಬಾಸ್ ಕಾರ್ತಿಕ್ ಅವ್ರದ್ದು ಡೊಳ್ಳು ಸಿನಿಮಾ ನೋಡಿದರೆ ಇನ್ನೊಂದು ಸರಿ ಬೇಕಾದ್ರೆ ನೋಡಿ. ಸಿನಿಮಾನೂ ಚೆನ್ನಾಗಿದೆ. ಆ ಸಿನಿಮಾದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಆವಾಗ ನೋಡಿದಾಗ, ಆರಂಭದಲ್ಲಿ ನೋಡಿದಾಗ, ಇಲ್ಲಿ ಶೃಂಗೇರಿ ಶಾರದಾ ಪೀಠ ಅವ್ರ ಕಡೆಯಿಂದನೇ ಭಾಳಷ್ಟು ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಇಲ್ಲೆಲ್ಲ. ನಾವು ನೋಡಿದಾಗೆ ಲಕ್ಷ ದೀಪೋತ್ಸವ ಥರದ್ದೆಲ್ಲ ದೀಪೋತ್ಸವ ಕಾರ್ಯಕ್ರಮಗಳು ತುಂಬ ಚೆನ್ನಾಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಭಕ್ತಾದಿಗಳನ್ನ ಇಲ್ಲಿಗೆ ಸೆಳೀಲಿಕ್ಕೆ ಏನಾದರೂ ಬೇರೆ ಥರದ ಈ ದೇವಸ್ಥಾನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋದಾಗಿರ್ಬೋದು, ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಂಬ್ಕೊಳ್ಳೋದಾಗಿರ್ಬೋದು. ನಾನು ಇದನ್ನು ಮಾರ್ಕೆಟಿಂಗ್ ಅನ್ನೋ ಪದವನ್ನು ಬಳಸೋಕ್ಕೆ ಹೋಗೋದಿಲ್ಲ. ಬಟ್ ಬೇರೆ ಯಾವ ಥರ ಇದು ಭಕ್ತಾದಿಗಳನ್ನ ಇಲ್ಲಿ ಇನ್ನೂ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಬೇಕು, ಆ ವಿಧಾನದಲ್ಲಿ ಏನಾದರೂ ಸಲಹೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಆ ಥರದ ಒಂದಿಷ್ಟು ಪ್ರಯೋಗಗಳಾದರೆ ಭಕ್ತಾದಿಗಳಿಗೆ ಇನ್ನೂ ಸ್ವಲ್ಪ ರೀಚ್ ಆಗುತ್ತಿದ್ದು ಅಂತ ಅಂದ್ಕೊಳ್ತೀನಿ. ನಿಮಗೆ ಮೇಯ್ನ್ ರೋಡಲ್ಲೂ ಕೂಡ ಆ ಥರದ ದೊಡ್ಡ ಬೋರ್ಡ್ ಇಲ್ಲ, ಉಮಾಮಹೇಶ್ವರ ಟೆಂಪಲ್, ಅದು ತುಂಬ ಹಳೇದಾಗಿದೆ ಇಲ್ಲಿ. ಆ ಥರದ್ದು ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಾಗೋ ಥರ ಆದರೆ ಒಳ್ಳೆಯದು ಅಂತ ನನಗನ್ಸುತ್ತೆ.
ಇಲ್ಲಿ ಪ್ರಸನ್ನ ನಾರಾಯಣ ಅನ್ನೋ ಒಂದು ಕಲ್ಲು ಸಿಕ್ಕಿದೆ. ಇಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಾಗಗಳಲ್ಲಿ ಈ ಥರ ದೇವ್ರ ಮೂರ್ತಿಗಳು ಸಿಕ್ಕಿರೋದು. ಅದು ಅಷ್ಟಮಂಗಲ ಪ್ರಶ್ನೆ ಕೇಳಿದಾಗ ಇಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಮಣ್ಣಲ್ಲಿ ಹುದುಗೋಗಿರ್ತಕ್ಕಂಥ ಅನೇಕ ಮೂರ್ತಿಗಳಿದ್ದಾವೆ. ಹಾಗಾಗಿ ನೀವು ಇಲ್ಲೆಲ್ಲ ಇದು ಕೃಷಿ ಮಾಡಲಿಕ್ಕೆ ಯೋಗ್ಯ ಅಲ್ಲ ಈ ಜಮೀನು. ಮೊದಲು ಅವನ್ನೆಲ್ಲವೂ ಕೂಡ ಮತ್ತೆ ಪುನಶ್ಚೇತನ ಮಾಡಿ ಮತ್ತೆ ಮರುಪ್ರತಿಷ್ಠಾಪನೆ ಮಾಡಿ ಅವಕ್ಕೆ ಶಾಂತಿ ಇವೆಲ್ಲ ಹಿಂಗೆ ಕೆಳಗಡೆ ಹಿಂಗೆ ಇದಾವೆ ಅಂತ ಯಾರು ಹೇಳಿರೋದು? ಅದೇ ಅಷ್ಟಮಂಗಲ ಪ್ರಶ್ನೆ ಅಂತ ಕೇಳಿದಾಗ ಹೇಳ್ತಾರೆ ಸ್ವಾಮೀಜಿ. ಆ ಮರ ಎಲ್ಲ ಕಡ್ದು ಅದೇ ಮರದ ಕೆಳಗೈತಲ್ಲ ಅದೇನೋ ಅದು ಮರ ಕಡ್ದಲ್ಲ ಅದೇ ಕೆಳಗಡೆ ತೆಗಿತಿದಾರಲ್ಲ ಅದು ಮರ ಅದು ಅದ್ರ ಕೆಳಗೆ